ಕಂಗ್ರ್ಯಾಚುಲೇಷನ್ಸ್. ನಿಮ್ಮೊಬ್ಬರಿಗೆ ಇದೇ ಥರ ಒಂದು ಹೆಲ್ದಿ ಪಾಪು ಆಗಲಿ ಅಂತ ನಮ್ಮ ಬೆಸ್ಟ್ ವಿಶಸ್. ಸ್ಮಾಲ್ ಗಿಫ್ಟ್ ನಮ್ಮ ಗರ್ಭಗುಡಿ ಕಡೆಯಿಂದ ವಿಶಿಂಗ್ ಯು ವೆರಿ ಹೆಲ್ದಿ ಆ್ಯಂಡ್ ಸೇಫ್. ಹ್ಯಾಪಿ ಆಫ್ಟರ್ನೂನ್ ಸರ್. ಹ್ಯಾಪಿ ಆಫ್ಟರ್ನೂನ್. ನಿಮ್ಮ ನೇಮ್ ಮತ್ತು ನಿಮ್ಮದು ಏಜ್ ಹೇಳಿ. 29 years. ಮದುವೆ ಆಗಿ ಎಷ್ಟು ವರ್ಷ ಆಯಿತು ಸರ್? 7 years. ಗರ್ಭಗುಡಿ ಬಗ್ಗೆ ಹೇಗೆ ಗೊತ್ತಾಯಿತು ನಿಮಗೆ? ನಾವು ಆನ್ಲೈನಲ್ಲೇ ಚೆಕ್ ಮಾಡೋಣ. ಗರ್ಭಗುಡಿ ಸಕ್ಸಸ್ ರೇಟ್ ಚೆನ್ನಾಗಿದೆ ಎಲ್ಲ ಇದಕ್ಕಿಂತ, ಅದಕ್ಕೆ ಇಲ್ಲಿ ಬಂದಿದ್ದು ಮೇಡಮ್ ನಾವು. ಫಸ್ಟ್ ಟೈಮ್ ಗರ್ಭಗುಡಿಗೆ ಬಂದಾಗ ಹೇಗಿತ್ತು ನಿಮ್ಮ ಫೀಲಿಂಗ್? ಹೇಗಿರುತ್ತೆ ನೋಡೋಣ ಅಂತ ಬಂದರೆ ಮೇಡಮ್, ಆದರೆ ನೀವೆಲ್ಲ ಚೆನ್ನಾಗಿ ನೋಡ್ತೀರಾ ಇಲ್ಲಿ. ಎಲ್ಲರೂ ಇಲ್ಲಿ ಬರಬೇಕಂತ ಆಸೆ ಹೋಗ್ತೀವಿ ಅಷ್ಟೇ. ಗರ್ಭಗುಡಿ ಬರೋಕ್ಕೂ ಮುಂಚೆ ಬೇರೆ ಎಲ್ಲಾದರೂ ಟ್ರೀಟ್ಮೆಂಟ್ಗೆ ಟ್ರೈ ಮಾಡಿದ್ರಾ? ನಾರ್ಮಲ್ ಹಾಸ್ಪಿಟಲ್ಗೆ ಹೋಗಿದ್ದೀರಿ ಮೇಡಮ್, ಇದಕ್ಕೆಲ್ಲ ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಇಲ್ಲಿ ಬಂದಿರೋದು. ಗರ್ಭಗುಡಿನಲ್ಲಿ ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ? IVF ತೊಗೊಂಡು. ಇಲ್ಲಿ ಸ್ಟಾಫ್ಸ್ಗಳ ಬಗ್ಗೆ ಇಲ್ಲ ಡಾಕ್ಟರ್ಸ್ ಬಗ್ಗೆ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀರಾ? ಅವರು ಆ ಥರ ಇಲ್ಲ ಮೇಡಮ್, ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ ಇಲ್ಲಿ, ಅದಕ್ಕೆ ಎಲ್ಲ ಸಂತೋಷ ಮೇಡಮ್ ಅಷ್ಟೇ. ಡಾಕ್ಟರ್ ಆಗಲಿ ಸಿಸ್ಟರ್ಸ್ ಆಗಲಿ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯಾರಾದ್ರೂ ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾರೆ. ಚೆನ್ನಾಗಿದೆ ಯಾಕಂದರೆ ಎಲ್ಲನೂ ಯಾರು ಬಂದ್ರೂ ಸಕ್ಸಸ್ ಆಗುತ್ತೆ. ನಮಗೂ ಬಂದ್ರೇ ತುಂಬ ಖುಷಿ ಆಯಿತು ಇಲ್ಲಿ ಬಂದು. ಮೇಡಮ್, ಇದು ಪ್ರೆಗ್ನೆನ್ಸಿ ಪಾಸಿಟಿವ್ ನ್ಯೂಸ್ ಫಸ್ಟ್ ಟೈಮ್ ಕೇಳಿದಾಗ ನಿಮ್ಮ ಫೀಲಿಂಗ್ ಹೇಗಿತ್ತು? ತುಂಬ ಖುಷಿ ಆಯಿತು. 7 yearsನಿಂದ ಎಷ್ಟು ಕಷ್ಟಪಡ್ತಾಯಿದ್ವೋ ಆವತ್ತಾದರೆ ಎಷ್ಟು ಖುಷಿಯಾಗಿದೆ ಅಂದರೆ ಹೇಳೋಕ್ಕೆ ಆಗಲ್ಲ ಮಾತಲ್ಲ. ಸರ್ ನಿಮಗೆ ಹೇಗೆ ಅನಿಸ್ತು? ತುಂಬ ಸಂತೋಷ. ಡಾಕ್ಟರ್ ಪ್ರಿಯಾಂಕಾ ಮ್ಯಾಮ್, ಈ ಕಪಲ್ ಟ್ರೀಟ್ಮೆಂಟ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀವಿ? ಒಂದು ಸ್ವಲ್ಪ PCOS ಪ್ರಾಬ್ಲಮ್ ಇರೋದರಿಂದ ತುಂಬ ಜನರಿಗೆ ಕಷ್ಟ ಆಗುತ್ತೆ ಪ್ರೆಗ್ನೆನ್ಸಿ ಆಗೋದಕ್ಕೆ. ಇವ್ರಿಗೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಿ 2 times ಮಿಸ್ಕ್ಯಾರೇಜ್ ಆಗಿತ್ತು. ಅದಾದಮೇಲೆ ತುಂಬ ಕಷ್ಟ ಆಗ್ತಾಯಿತ್ತು ಪ್ರೆಗ್ನೆನ್ಸಿ ಆಗಲಿಕ್ಕೆ. ನಾವು ಎಲ್ಲ ಒಂದು ಸ್ಟೆಪ್ ವೈಸ್ ಟ್ರೀಟ್ಮೆಂಟ್ ಮಾಡಿಕೊಂಡು IVF ಟ್ರೈ ಮಾಡಿದ್ದೀವಿ, ಅದನ್ನೂ ವರ್ಕೌಟ್ ಆಗಲಿಲ್ಲ ಅಂತ ಫೈನಲಿ IVF ಅಲ್ಲಿ ಇವ್ರಿಗೆ ಸಕ್ಸಸ್ ಸಿಕ್ತು. ಸೊ ಹೋಪ್ ಕಳ್ಕೊಬೇಡಿ. ನೆಕ್ಸ್ಟ್ ಸ್ಟೆಪ್ಸ್ ಯಾವ ಥರ ಇರುತ್ತೆ ಅದು ಫಾಲೋ ಅಪ್ ಮಾಡ್ಕೊಂಡು ಕರೆಕ್ಟಾಗಿ ನಾವು ಟ್ರೀಟ್ಮೆಂಟ್ ಪ್ರೊಸೀಡ್ ಮಾಡಿದರೆ ಒಳ್ಳೆ ಚಾನ್ಸ್ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ನೀವು ಇಷ್ಟು ದಿವಸ ನಮ್ಮ ಜೊತೆ ಇದ್ದೀರಾ, ಸೊ ಏನಾದ್ರು ಫೀಡ್ಬ್ಯಾಕು ಇಲ್ಲ ಸಜೆಷನ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಏನಾದ್ರು ಚೇಂಜಸ್ ಮಾಡ್ಕೊಳ್ಬೋದು ಆ ಥರ? ಏನಿಲ್ಲ ಮೇಡಮ್, ಎಲ್ಲ ಚೆನ್ನಾಗಿದೆ. ಅಂದರೆ ಮಕ್ಕಳಿಗೋಸ್ಕರ ಟ್ರೈ ಮಾಡ್ತಾ ಇರೋ ಬೇರೆ ಕಪಲ್ಸ್ಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ಲರೂ ಇಲ್ಲೇ ಕೇಳಬೇಕು ಮೇಡಮ್. ಬೇರೆ ಕಡೆ ಎಲ್ಲ ಹೋಗಿ ತುಂಬ ಅಮೌಂಟ್ ಲಾಸ್ ಮಾಡ್ಕೊತಾರೆ, ಅದು ಮಾಡಬೇಕು ಇದು ಮಾಡಬೇಕು ಅಂತಂದರೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡೋಲ್ಲ ಎಲ್ಲೂ. ಇಲ್ಲಿ ಬಂದರೆ ಕರೆಕ್ಟಾಗಿ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ವಿಶಿಂಗ್ ಯು ಹೆಲ್ದಿ ಆ್ಯಂಡ್ ಸೇಫ್ ಪ್ರೆಗ್ನೆನ್ಸಿ ಮ್ಯಾಮ್. ಕಂಗ್ರ್ಯಾಚುಲೇಷನ್ಸ್ ಟು ಬೋತ್. ಥ್ಯಾಂಕ್ ಯು.